ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಒಬ್ಬ ಟೆಕ್ನಿಕಲ್ ಇಂಜಿನಿಯರ್ ಆಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. 3.7 ದಲ್ಲಿ ನೀರು ಓಪನ್ ಕೆನಲ್ ಆದ್ರೆ ನೀರು ಏನಲ್ಲ FIC ಮುಖಾಂತರ ಹೊಲಗಳ ಮುಖಾಂತರ ಹೋಗಿ ಏನಲ್ಲ ಹಳ್ಳಕ್ಕೆ ಹೋಗುದು. ಅದು ನೀರು ಏನಲ್ಲ ಅಂತ ಒಂದು ತಿಳಿದು ಏನಲ್ಲ ಪೈಪ್ ಮುಖಾಂತರ ಹೋದ್ರೆ ಏನಲ್ಲ ನೀರು ಸೇಫ್ ಆಗ್ತದ, ಉಳಿತದ ಅಂತ ಕಾರಣಕ್ಕಾಗಿ ಟೆಕ್ನಿಕಲ್ PH ದಲ್ಲಿ ಇದು ಏನಲ್ಲ ಪೈಪ್ ಲೈನ್ ಮಾಡಿದ್ರು. ಈಗಲೂ ಕೂಡ ಇವತ್ತೇನಲ್ಲ ಆದಷ್ಟು ತೀವ್ರ. ಈಗ ಅದು ಸ್ಟಾರ್ಟ್ ಆಗ್ಬೇಕಾಯ್ತಪ್ಪ ಅಂದ್ರೆ DSC ಆಗ್ಬೇಕು, ಬೋರ್ಡ್ ಆಗ್ಬೇಕು, ಮತ್ತೆ ಏನಲ್ಲ ಟೆಕ್ನಿಕಲ್ ದಲ್ಲಿ ಎಸ್ಟಿಮೇಟ್ ಆಗ್ಬೇಕು. ಎಸ್ಟಿಮೇಟ್ ಈಗ ಏನಲ್ಲ ಕೊಟ್ಟು ಅವರು 1 ವರ್ಷ ಆಯ್ತು. 19/7/2025 ತಾರೀಕು 14/7/2026 ಇನ್ನು 1 ದಿನ ಆದ್ರೆ 1 ವರ್ಷ ಆಗಿದೆ. ಇನ್ನೂ ಕೂಡ ಏನಲ್ಲ ಟೆಕ್ನಿಕಲ್ ಎಸ್ಟಿಮೇಟ್ ಮಾಡಿಲ್ಲ. ಯಾಕಂದ್ರೆ ಟೆಕ್ನಿಕಲ್ ಪಾಯಿಂಟ್ ಇದ್ದ ಸಲುವಾಗಿ, ಟೆಕ್ನಿಕಲ್ ಇದ್ದ ಸಲುವಾಗಿ ಇವತ್ತು ಮುಂದಾಸವರಲ್ಲಿ ಹೇಳಿದ್ರು. ನನ್ನ ಅನುಭವದ ಪ್ರಕಾರ ನಾನು ಕೂಡ ಇಂಜಿನಿಯರ್ ಇದ್ದು ಕೂಡ ನಾನು ಹೇಳೋದು ಇಷ್ಟೇ, ಟೆಕ್ನಿಕಲ್ ಪಾಯಿಂಟ್ ಸಲುವಾಗಿ ಏನದಲ್ಲ ಅದು ಮಾಡೋದು ಇದು ಉಳಿದಿದೆ. ಅದನ್ನ ಇವತ್ತು ಸವಿಸ್ತಾರವಾಗಿ ಒಬ್ಬ ಎಕ್ಸ್ಪರ್ಟ್ ಇಂಜಿನಿಯರ್ ಹೇಳ್ಬೇಕಾಯ್ತು. ಈಗಾಗಲೇ ನಾನು ಏನದಲ್ಲ ಮನಗೂಡ ಗಟ್ಟಿಗೆ ಜಿಲ್ಲಾಧ್ಯಕ್ಷರು ಮತ್ತು ಗುಲ್ಬರ್ಗ ಜಿಲ್ಲಾಧ್ಯಕ್ಷರು, ಬಿಜಾಪುರ ಜಿಲ್ಲಾಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು ಮತ್ತು ನಮ್ಮ ಸಾರೋಡಿಯ ತಾಲೂಕಾ ಅಧ್ಯಕ್ಷರು ಕೂಡ ನಾನು ಮೊನ್ನೆ ಭೇಟಿಯಾದಾಗ ಹೇಳಿದೆ. ಎಷ್ಟೊತ್ತಿದ್ರು ನೀವು ಚೀಫ್ ಇಂಜಿನಿಯರ್ ಕರೆಸ್ರಿ, ಚೀಫ್ ಇಂಜಿನಿಯರ್ ಟೆಕ್ನಿಕಲ್ ಪಾಯಿಂಟ್ ಅನ್ನ ಒಂದು ವಿಷಯನ ಮತ್ತು ಆರ್ಮಿಟಿಯಲ್ಲಿ ಅವನ ಸರ್ವಿಸ್ ಆಗಿದೆ, ಇದರ ಬಗ್ಗೆ ನೋಡ್ತಾವಾನ ಅಂತ ಮಾತು ಕೂಡ ನಾನು ಹೇಳಿದ್ದೆ. ಇವತ್ತೇನು ನನ್ನ ಭಾಷಣದಲ್ಲಿ ಕೂಡ ಆಶ್ವಾಸನೆ ಮಾಡಿದೆ. ಎಷ್ಟು ದಿನದಾಗ ನೀವು ಮಾಡ್ತೀರಿ, ಅದು ಮಾಡಿದ್ದನ್ನ ಈ ಏನಲ್ಲ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ಇಬ್ಬರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ನ ಲೆಟರ್ ಪ್ಯಾಡ್ ನಲ್ಲಿ ನೀವು ಬರೆದುಕೊಳ್ಳಿ ಅಂತ ಮಾತನ್ನು ಕೂಡ ನಾನು ಏನದಲ್ಲ ಭಾಷಣದಲ್ಲಿ ಹೇಳಿದಾಗ ಅವ್ರು ಅದು ಗೊತ್ತಿಲ್ಲ. ಯಾಕಂದ್ರೆ ದಿನ DSC ಆಗಿದ್ದ ಏನಂತ ನನ್ನ ಅನುಭವದ ಪ್ರಕಾರ ಇವತ್ತ DSC ಆಗ್ಬೇಕಾದ್ರೆ ಇವತ್ತು ಏನದಲ್ಲ ಇದೇ ಟೈಪ್ ಕುಂದ್ರೆ ಇಲ್ಲಿಯ ದೇವರಿಪ್ಪಿಗೆ ಮತ್ತು ತಾಳಿಕೋಟಿಗ ರೈತ ಬಾಂಧವ ಇವತ್ತು ಏನದಲ್ಲ ಇನ್ನು 8 ದಿನದಲ್ಲಿ ಬೆಂಗಳೂರಿಗೆ ಬರು ಶ್ರೀಮಾನ್ ರಾಮಲಿಂಗ ರೆಡ್ಡಿ ಇರಿಗೇಷನ್ ಮಿನಿಸ್ಟರ್ ಭೇಟಿ ಈ ಟೈಪ್ ಆದ್ರೆ ಅವ್ರು ಏನದಲ್ಲ ಇರಿಗೇಷನ್ ಮಿನಿಸ್ಟರ್, ಚೀಫ್ ಇಂಜಿನಿಯರ್ ಮತ್ತು MD ಅವ್ರನ್ನ ತರದ ಕೇಸಿ ಏನದಲ್ಲ ಕುಂತು ಇದನ್ನ ಏನದಲ್ಲ ಅವರು ಕೂಡ ಫೋರ್ಸ್ ಮಾಡಿದಾಗ ಇದು ಏನದಲ್ಲ ಜಲ್ದಿ ಒಂದು ರೂಟಿಗೆ ಬರ್ತದ, ಟ್ರ್ಯಾಕಿಗೆ ಬರ್ತದ ಅಂತ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಆದಷ್ಟು ಇಲ್ಲಿಯ ಎಲ್ಲ ಮುಖಂಡರು, ರೈತ ಬಾಂಧವರು ಕೂಡ ಈ 8 ದಿನದಲ್ಲಿ ಅಲ್ಲಿ ಬಂದ್ರಪ್ಪ ಅಂದ್ರೆ ಹೋಗಿ ಮತ್ತು MD ಅವರಿಗೆ ಹೋಗಿ ಮತ್ತು ಇರಿಗೇಷನ್ ಮಿನಿಸ್ಟರ್ಗಳಿಗೆ ಭೇಟಿಯಾಗಿ ಬಹಳ ಜಲ್ದಿ ಏನಲ್ಲ ವಿಶೇಷ ಇದ್ರ ಸಲುವಾಗಿ ಏನಂದ್ರ ಒಂದು BSc ಮೀಟಿಂಗ್ ಅನ್ನು ಮಾಡ್ರಿ ಅನ್ನಂತ ಮಾತನ್ನ ಹೇಳಿ ಬುಧಾಡ್ಬೇಕು. ಈ ಹೆಂಗಾಗ್ಯದಂದ್ರೆ ಬುಧಾಡ್ಬೇಕು ಜನದ ರೈತ ಬಾಂಧವರ ಇವತ್ತ ಬುಧಾಡು ಬಿರಾಪುರ, ಬುಧಾಡ್ ಅಂದ್ರೆ ಬಿರಾಪುರ ಅಂದ್ರೆ BP ಅಂದ್ರ BP ಹೇಳಿದಂಗಾಗಿದೆ ರೈತ ಬಾಂಧವರು. BP ಹೆಚ್ಚಾಗ್ತದೆ. ಇಲ್ಲ ಮುಂದೆ ಇದನ್ನ ನನ್ನ ಅನ್ಸ ಮಟ್ಟಿಗೆ ನಿನ್ನ 1 ವರ್ಷ ಆದ್ರೂ ಕೂಡ ಇಲ್ಲಿ ಬಂದು ಕೆಲಸ ಮಾಡಷ್ಟು ಬಹಳ ಫಾಸ್ಟ್ ಆಗಿ ಮುಂದುವರಿ ಆಗ್ತದ. ಅದರ ಸಲುವಾಗಿ ಇವತ್ತಿನ ದಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೂಡ ನಾನು ಇಷ್ಟೇ ವಿನಂತಿ ಮಾಡ್ಕೊಂತೀನಿ. ನನ್ನ ವತಿಯಿಂದ, ರೈತ ಬಾಂಧವರ ವತಿಯಿಂದ, ದೇವರಿಪ್ಪಿ ಮತಕ್ಷೇತ್ರ ಮತ್ತು ತಾಳಿಕೋಟಿ ಅಂತ ಮತಕ್ಷೇತ್ರದ 39 ಹಳ್ಳಿಯರ ರೈತ ಬಾಂಧವರು ಇಂದಲೂ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಇದನ್ನ ಜುಲೈ 30 ಒಳಗೆ ಏನದಲ್ಲ ದೇವರಿಪ್ಪಿ ತಾಲೂಕಾ ಮತ್ತು ತಾಳಿಕೋಟಿ ತಾಲೂಕನ್ನ ಬರಗಾಲ ಪ್ರದೇಶ ಅಂತ ಏನದಲ್ಲ ಮಾಡಬೇಕು. ಮತ್ತು ಏನದಲ್ಲ ಈ ಏನು ಬೆಳೆಗಳನ್ನು ಬೆಳೆದಿದ್ದಾರೆ ಆ ಬೆಳೆಗಳಿಗೆ ಮತ್ತೆ ಏನದಲ್ಲ ಇದು ಕೊಡ್ಬೇಕಂತ ಮಾಡಬೇಕು. ಯಾವುದು ಲೈಫ್ ಇನ್ಶೂರೆನ್ಸ್ ಏನದಲ್ಲ ಅದಕ್ಕೂ ಏನದಲ್ಲ ಈಶ್ವರಿಗೆ ಕೂಡ ಉಸ್ತುವಾರಿ ಮಂತ್ರಿಗಳು ಏನದಲ್ಲ ಬಿಜಾಪುರ ಉಸ್ತುವಾರಿ ಮಂತ್ರಿಗಳು MB ಪಾಟೀಲ್ ಹೇಳಿ ಏನದಲ್ಲ ಮತ್ತು ಇನ್ನೂ ಏನದಲ್ಲ ಈ ಸಲ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಕೂಡ ಯಾವ ಬೆಳೆ ಮಳೆ ಆಳಗಳನ್ನೇ ಏನದಲ್ಲ ರೈತ ಬಾಂಧವರಿಗೆ ಏನದಲ್ಲ ಒಳ್ಳೆಯ ಬೀಜಗಳನ್ನ ಮತ್ತು ಏನದಲ್ಲ ಕ್ರಿಮಿನಾಶಕ ಔಷಧಗಳನ್ನ ಮತ್ತು ಗೊಬ್ಬರವನ್ನ ಸರಿಯಾಗಿ ಉಳಿಸಿಲ್ಲ ಅನ್ನೋಂತ ಮಾಹಿತಿ ಕೂಡ ನಮಗೆ ಬಂದಿದೆ. ಈಗಾಗಲೇ ನಾವು ಅದನ್ನು ಏನದಲ್ಲ ದೇವರಿಪ್ಪಿಗೆಯಲ್ಲಿ ಕೂಡ ಒಂದು ಮೀಟಿಂಗ್ನಲ್ಲಿ ನಾನು ಪ್ರಶ್ನೆಯಲ್ಲಿ ಕೂಡ ಹೇಳಿದೆ. ಇವತ್ತೇ ಅದು ಸಮಯ ಕಾಲದ ಇದನ್ನು ಏನದಲ್ಲ
ಅವುಗಳು ಏನಂದ್ರೆ ನಾಳೆ ಒಳ್ಳೆಯ ಮತ್ತೆ ನೀವು ಒಳ್ಳೆಯದನ್ನ ಬರೆದು ಮಾಡಬೇಕು ಅಂತ ಹೇಳಿ ಎಲ್ಲಾ ಪತ್ರಕರ್ತರ ಮಿತ್ರರಿಗೂ ನನ್ನ ಅಣ್ಣ ತಮ್ಮರಿಗೂ ರಿಕ್ವೆಸ್ಟ್ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.